ನಮಸ್ತೆ ಪ್ರಿಯ ವೀಕ್ಷಕರೇ, ರತ್ನಾಸ್ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ರತ್ನಮ್ಮ. ನನ್ನ ಅಡುಗೆ ಮನೆಯಲ್ಲಿ ಅಮ್ಮನ ಕೈ ರುಚಿ ಸುಲಭವಾಗಿ ಕಮ್ಮಿ ಸಮಯದಲ್ಲಿ ರುಚಿಯಾಗಿ ಅಡುಗೆಯನ್ನು ಮಾಡಿ ನಾನು ತೋರಿಸ್ತೀನಿ. ಬೇಗನೆ ಆಗುವಂಥ ತಿಂಡಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಚಿತ್ರಾನ್ನಕ್ಕೆ ಬೇಗ ಆಗೋಂಥ ವಸ್ತುಗಳು: ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ನಿಂಬೆಹಣ್ಣು 3, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕಡಲೆಕಾಯಿ ಬೀಜ, ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಅರಿಶಿನ ಪುಡಿ. ಇದನ್ನು ಸಣ್ಣಗೇನು ಹಚ್ಕೊಳ್ಬೇಕು. ನಾನು ಮಾಡ್ತಾ ಇರೋದು ಒಂದು 5 ಜನಕ್ಕಾಗಷ್ಟು. ಐದು ಜನದಿಂದ 7 ಜನವರೆಗೂ ಚಿತ್ರಾನ್ನ ತಿನ್ಬೋದು. ಸಣ್ಣಗೆ ಹಚ್ಕೊಳ್ಬೇಕು. ಈಗ ಕಡಾಯನ್ನು ಇಟ್ಟಿದ್ದೀನಿ, ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಸುಮಾರು ನಾನು ಒಂದು 10 ಜನಕ್ಕಾದಷ್ಟು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಅದರಿಗೆ 1 ಕಪ್ ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಕಾದ್ಮೇಲೆ ಸಾಸಿವೆ, ಎಣ್ಣೆ ಕಾಯಬೇಕು. ಕಡಲೆಕಾಯಿ ಬೀಜನ ಹಾಕ್ತಾ ಇದ್ದೀನಿ. ಅದನ್ನ ಹುರಿದು ನಾವು ಸಪ್ರೇಟ್ ಮಾಡ್ಕೊಬೇಕು. ಯಾಕಂದರೆ ಫಸ್ಟೇ ನಾವು ಈರುಳ್ಳಿ ಜೊತೆ ಇದ್ರ ಜೊತೆ ಹಾಕ್ಬಿಟ್ರಂದ್ರೆ ಅದು ಮೆತ್ತಗಾಗ್ಬಿಡ್ತದೆ. ನಮ್ಮ ಬಾಯಿಗೆ ಕ್ರಿಸ್ಪಿಯಾಗಿ ಸಿಕ್ಕಬೇಕಾಗಿದೆ ಕಡಲೆಕಾಯಿ ಬೀಜ. ನಾವು ಚಿತ್ರಾನ್ನ ತಿಂತಾ ಇರೋವಾಗ ಅದು ಒಂಥರ ಟೇಸ್ಟ್ ಕೊಡ್ತದೆ. ನಾವು ಈ ಥರ ಹುರಿದು ಲಾಸ್ಟಲ್ಲಿ ಚಿತ್ರಾನ್ನ ಜೊತೆ ಮಿಕ್ಸ್ ಮಾಡಿದ್ರೆ ಕಡಲೆಕಾಯಿ ಅದು ನಮ್ಮ ಬಾಯಿಗೆ ಸಿಕ್ಕಿದಾಗ ಟೇಸ್ಟಾಗಿ ರುಚಿ ಕೊಡ್ತದೆ. ಒಂದು ಸ್ಪೂನ್ ಸಾಸಿವೆ ಹಾಕ್ತಾರೆ. ಈಗ ಒಂದು 3 ಸ್ಪೂನ್ ಆಗೋಷ್ಟು ಅದು ಸಾಸಿವೆ ಚಿಟಪಟ ಅನ್ನಬೇಕು. ಆಗಲೇ ಅದು ಘಮ ಬರೋವಂಥದ್ದು ಕಾಣಿಸುತ್ತೆ. ಸ್ವಲ್ಪ ಬಣ್ಣ ತಿರುಗಬೇಕು. ಕಡಲೆಬೇಳೆನೂ ಉದ್ದಿನಬೇಳೆ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಈಗ ಹಸಿಮೆಣಸಿನ್ಕಾಯಿನ ಹಚ್ಕೊಳ್ತಾ ಇದ್ದೀನಿ. ಹಚ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಬೆಂದ ಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ತೀವಿ. ನಮ್ಮ ರುಚಿಗೆ ತಕ್ಕಂಥ ಖಾರ ನಾವು ಹಾಕ್ಕೊಂಡು ಮೆಣಸಿನ್ಕಾಯಿ ಮಾಡ್ಬೋದು. ಕೆಲವರು ಖಾರ ತಿಂತಾರೆ, ಕೆಲವರು ತಿನ್ನಲ್ಲ. ಅದಕ್ಕೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಇದರಲ್ಲಿ ಸಣ್ಣ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರ್ತದೆ, ಸ್ವಲ್ಪ ದೊಡ್ಡ ಮೆಣಸಿನ್ಕಾಯಿ ಖಾರ ಇರಲ್ಲ. ಸ್ವಲ್ಪ ಅದನ್ನ ಸ್ವಲ್ಪ ಹೆಚ್ಚಿಗೆ ಜಾಸ್ತಿ ಒಂದು ಹಾಕ್ಕೊಬೋದು. ಕರಿಬೇವಿನ ಸೊಪ್ಪು
ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿನ ಚೆನ್ನಾಗಿ ಚಚ್ಕೊಬೇಕು, ನೈಸಾಗಿ ಬೆಳ್ಳುಳ್ಳಿನ ಹಾಕಬೇಕು. ಅದು ಬೆಳ್ಳುಳ್ಳಿ ಚಿತ್ರಾನ್ನಗೆ ಒಳ್ಳೆ ಸ್ಮೆಲ್ ಕೊಡ್ತದೆ. ಇನ್ನೊಂದು ಈರುಳ್ಳಿ ಹಾಕಿ ಚಿತ್ರಾನ್ನ ಮಾಡ್ತಾರೆ. ಕೆಲವು ದೇವಸ್ಥಾನಗಳಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಏನೂ ಹಾಕಲ್ಲ. ಆ ಥರ ಚಿತ್ರಾನ್ನ ದೇವ್ರಿಗೆ ಪ್ರಸಾದ ನೈವೇದ್ಯಕ್ಕೆ ಮಾಡಿ ದೇವ್ರಿಗೆ ಕೊಡ್ತಾರೆ. ಅದ್ರಿಗೆ ಈರುಳ್ಳಿ ಬಳಸಂಗಿಲ್ಲ, ಬೆಳ್ಳುಳ್ಳಿ ಯೂಸ್ ಮಾಡೋಂಗಿಲ್ಲ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಬೇಗ ಬೇಯಬೇಕಂದ್ರೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಮತ್ತೆ ಇನ್ನು ನೋಡಿಕೊಂಡು ಉಪ್ಪು ಹಾಕ್ತೀನಿ. ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಸ್ಮೆಲ್ ಹೋಗ್ಬೇಕಾಗಿತ್ತು. ಒಂದು ಸ್ವಲ್ಪ ಮುಂಚೆನೇ ಹಾಕಬೇಕು, ಜಾಸ್ತಿ ಏನು ಹಾಕೋಕೆ ಹೋಗ್ಬೇಡಿ. ತುಂಬ ಅರಿಶಿನ ಆದ್ರೂ ಚೆನ್ನಾಗಿ ಕಾಣಿಸಲ್ಲ ಚಿತ್ರಾನ್ನ. ಸ್ವಲ್ಪ ಕಡಿಮೆನೇ ಹಾಕೋ, ಜಾಸ್ತಿ ಹಳದಿ ಬಣ್ಣ ಬೇಡ. ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನ ಹಾಕ್ತಾಯಿದೆ. ಅಷ್ಟರಲ್ಲಿ ನಾನು ಚಿತ್ರಾನ್ನ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಚಿತ್ರಾನ್ನಕ್ಕೆ ಕಾಂಬಿನೇಷನ್ನು ಒಳ್ಳೆ ಟೇಸ್ಟ್ ಕೊಡ್ತದೆ. ಚಟ್ನಿ, ಕಾಯಿ ಚಟ್ನಿ ಮಾಡಬೇಕು. ಅದು ಚಿತ್ರಾನ್ನಕ್ಕೆ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರೆ ಭಾಳ ಟೇಸ್ಟ್ ಕೊಡ್ತದೆ. ಮತ್ತೆ ಮತ್ತೆ ತಿನ್ನಬೇಕು ಅನಿಸ್ತದೆ. ಈಗ ಚಟ್ನಿ ಮಾಡ್ಕೊಬೇಕು. ಚಟ್ನಿಗೆ ಕಾಯಿ, ತೆಂಗಿನಕಾಯಿನೂ ಒಂದು ಅರ್ಧ ಹೋಳು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಇಷ್ಟು ಹುಣಸೆಹಣ್ಣು, ಒಂದು ಅರ್ಧ ಇಂಚು ಶುಂಠಿ, ಒಂದು 5-6 ಹೋಳು ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಹುರುಗಡ್ಲೆ, ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಚಟ್ನಿಗೆ ಉಪ್ಪು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಕು ಉಪ್ಪು. ಚಟ್ನಿ ಮಾಡ್ಕೊಬೇಕು. ಮಾಡ್ತಾಯಿದ್ದೀನಿ ಚಟ್ನಿ. ನೀರು ಹಾಕ್ಕೊಂಡು ಸ್ವಲ್ಪ ಬರ್ತದೆ. ಸ್ವಲ್ಪ ನೀರು ಹಾಕ್ಕೊಬೇಕು ಚಟ್ನಿ. ಇಷ್ಟು ನುಣ್ಣಗೆ ಆಗಬೇಕು ಚಟ್ನಿ ಇಷ್ಟು ನುಣ್ಣಗೆ. ಈಗ ನೋಡಿ, ನಮ್ಮ ಮನೆಯಲ್ಲಿ ಮಡಿಕೆ ಇದೆ. ಮಡಿಕೆ ಅರಿವೆ ಅಂತ ಇದು ಮಣ್ಣಿಂದು. ಇದರಲ್ಲಿ ನೀರು ಕುಡಿತಾ ಇದ್ದೀವಿ ನಾವು. 365 ದಿನನೂ ಇದರಲ್ಲೇ ಕುಡಿತೀವಿ ನೀರು. ಮತ್ತು ಸ್ಟೀಲ್ ಪಾತ್ರೆ ಆಗಲಿ, ಫಿಲ್ಟ್ರ್ ಆಗಲಿ ಏನಿಲ್ಲ, ಫಿಲ್ಟ್ರಲ್ಲಿ ಹಿಡ್ಕೊಂಡು ಇದ್ರಿಗೆ ಹಾಕ್ಕೊಂಡು ನಾವು ನೀರು ಕುಡಿತೀವಿ. ಯಾಕಂದರೆ ಮಣ್ಣಿನ ಮಡಿಕೆಯಲ್ಲಿ ಮುದ್ದೆ ಮಾಡ್ತಾಯಿದ್ದೀವಿ, ಅನ್ನ ಮಾಡ್ತಾಯಿದ್ದೀವಿ, ಸಾರು ಮಾಡ್ತಾಯಿದ್ದೀವಿ. ಈಗ ಬಂದಿದೆ ಕುಕ್ಕರ್ ಅಂತೆ, ಆ ಪಾತ್ರೆ ಅಂತೆ, ಈ ಪಾತ್ರೆ ಅಂತ, ಕರೆಂಟಿದೆಲ್ಲ ಬಂದಿದೆ. ಆದರೆ ನಾವು ಮಣ್ಣಿನಲ್ಲೇ ಎಲ್ಲನೂ ಅಡುಗೆಗಳು ಬಳಸ್ತಾ ಇದ್ದೀವಿ ನಾವು. ಆವಾಗ ಸುಮಾರು ಒಂದು 50-60 ವರ್ಷದ ಮಾತು. ಆಗ ನಾನು ಮನೇಲಿ ಮಣ್ಣಿನ ಮಡಿಕೆಲ್ಲೇ ಅನ್ನ ಮಾಡ್ತಾಯಿದ್ವಿ, ಸಾರು ಮಾಡ್ತಾಯಿದ್ವಿ, ಮುದ್ದೆ ಮಾಡ್ತಾಯಿದ್ವಿ. ಇದ್ರಿಗಿಂತ ದೊಡ್ಡ 3-4 ನಮ್ಮ ಮನೆಗಳಲ್ಲಿ ಈ ಮಡಿಕೆ ನೀರನ್ನೇ ಇಟ್ಕೊಂಡು, ನೀರು ತುಂಬಿಸಿ ಇಟ್ಕೊಂಡು ಕುಡಿತಾ ಇದ್ದೀವಿ. ತುಂಬ ಫ್ರಿಜ್ಗಿಂತ ತುಂಬ ಚೆನ್ನಾಗಿರ್ತದೆ. ಬೇಸಿಗೆಲಂತೂ ಹೊಸ ಮಡಿಕೆ ತೊಗೊಂಬಂದ್ಬಿಟ್ರೆ ಫ್ರಿಜ್ಗಿಂತ ಕೋಲ್ಡ್ ಆಗ್ತದೆ ಇದರಲ್ಲಿ. ಇದು ತುಂಬ ಒಳ್ಳೆಯದು. ಇದು
ಚಿತ್ರಾನ್ನ ಆಗಿದೆ. ಸ್ಟವ್ನ ಆಫ್ ಮಾಡಿ ಈಗ ನಿಂಬೆಹಣ್ಣು ಹಾಕೋಣ. ನಿಂಬೆಹಣ್ಣು ಒಂದು 3 ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣು 3 ಹಾಕಿ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇದು ಲೆಮನ್ ಚಿತ್ರಾನ್ನ ಅಂತ. ಮತ್ತು ಟೊಮೊಟೊಲ್ಲಿ ಮಾಡ್ತಾರೆ. ಟೊಮೊಟೊಲ್ಲಿ ಭಾಳ ಚೆನ್ನಾಗಿರ್ತದೆ. ಟೊಮೊಟೊ ಚಿತ್ರಾನ್ನನೂ ಭಾಳ ಚೆನ್ನಾಗಿರ್ತದೆ. ಮತ್ತು ಹುಣಸೆ ಚಟ್ನಿ ಅಂತ, ಹುಣಸೆ ಚಿತ್ರಾನ್ನ ಅಂತ ಮಾಡ್ತಾರೆ. ಅದು ಭಾಳ ಚೆನ್ನಾಗಿದೆ. ಅದು ಆ ಕಾಲದಲ್ಲಿ ಸುಮಾರು ವರ್ಷದಿಂದ ಹುಣಸೆಹಣ್ಣು, ಆಗ ನಿಂಬೆಹಣ್ಣು ಅದು ಇದು ಏನು ಇರ್ತಾಯಿದ್ದಿಲ್ವಲ್ಲ. ಆಗ ಏನು ಮಾಡ್ತಾಯಿದ್ರು ಜನ, ಹುಣಸೆಹಣ್ಣು ಚಿತ್ರಾನ್ನ ಅಂತ ಮಾಡ್ತಾಯಿದ್ರು. ಮದುವೆಗಳಿಗೆ, ಫಂಕ್ಷನ್ಗಳಿಗೆ ಅಂತ ಹೇಳಿ ಹುಣಸೆಹಣ್ಣಲ್ಲಿ ಚಿತ್ರಾನ್ನ ಮಾಡ್ತಾಯಿದ್ರು. ಅದು ಭಾಳ ಚೆನ್ನಾಗಿರ್ತಾಯಿತ್ತು. ಈಗ ಅಂತ ನಿಂಬೆಹಣ್ಣು ಚಿತ್ರಾನ್ನ ಮತ್ತು ಟೊಮೊಟೊ ಚಿತ್ರಾನ್ನ ಎಲ್ಲ ಮಾಡ್ತಾಯಿದ್ರು. ಆಗ ಬಳಸ್ತಾ ಇದ್ದಿದ್ದೇ ಜಾಸ್ತಿ ಹುಣಸೆಹಣ್ಣು. ಆರೋಗ್ಯ ಒಳ್ಳೆಯದಾಗಿರ್ತದೆ ಅಂತ ಹೇಳಿ ಚಿತ್ರಾನ್ನಗೆ ಹುಣಸೆಹಣ್ಣು, ಸಾರಿಗೆ ಹುಣಸೆಹಣ್ಣು, ಎಲ್ಲದಕ್ಕೂ ಹುಣಸೆಹಣ್ಣು ಬಳಸ್ತಾಯಿದ್ರು. ಈಗ ಟೊಮೊಟೊ ಬಂದಿದೆ, ಆ ಚಿತ್ರಾನ್ನ ಅಂತೆ, ಟೊಮೊಟೊ ಬಾತ್ ಅಂತೆ, ಅದಂತ ಮಾಡ್ತಾರೆ. ಹುಣಸೆಹಣ್ಣು ಒಳ್ಳೆಯದು, ಆರೋಗ್ಯಕ್ಕೆ ಯಾವುದು ತೊಂದರೆನೂ ಇರ್ತಾಯಿದ್ದಿಲ್ಲ. ಆಗ ಎಷ್ಟು ಗಟ್ಟಿಮುಟ್ಟಿಯಾಗಿರ್ತಾಯಿದ್ರು ಅಂತ. ಹುಣಸೆಹಣ್ಣು ತಿಂದು, ಖಾರನ ತಿಂದು ಚೆನ್ನಾಗಿ ಆರೋಗ್ಯ ಪುಷ್ಟಿಯಾಗಿ ಚೆನ್ನಾಗಿ ಗಟ್ಟಿಮುಟ್ಟಿಯಾಗಿ ಇರ್ತಾಯಿದ್ರು ಜನ. ಏಳಿಕಾಯಿ ಚಿತ್ರಾನ್ನ, ಏಳಿಕಾಯಿ ಉಪ್ಪಿನಕಾಯಿ, ಏಳಿಕಾಯಿ ಜ್ಯೂಸು ಎಲ್ಲ ಕುಡಿತಾಯಿದ್ರು. ಆಯಿತು, ಈಗ ಅನ್ನ ನೋಡೋಣ. ಅನ್ನ ಆಗಿದೆ ಅಂತ ನೋಡಿ. ಅನ್ನ ಆಗಿದೆ. ಈಗ ಅನ್ನನ ಇಳಿಸ್ಕೊಂಡು ಇದನ್ನ ಸ್ವಲ್ಪ ಆರಿಸೋಣ. ಅನ್ನನ ಆರಕ್ಕೆ ಇಡಬೇಕು. ಅನ್ನನ ಆರಿದ್ರೆ ಚೆನ್ನಾಗಿರ್ತದೆ ಚಿತ್ರಾನ್ನ. ಉದ್ರ ಬಿಡಿ ಬಿಡಿಯಾಗಿ ಅನ್ನ ಚೆನ್ನಾಗಿರ್ತದೆ. ಅನ್ನ ಚಿತ್ರಾನ್ನ ಆರಿಸ್ಬೇಕು. ಆರಿಸಿದ ಮೇಲೆ ಗೊಜ್ಜನ್ನು ಕಳಿಸಿದ್ರೆ ತುಂಬ ಚೆನ್ನಾಗಿರ್ತದೆ. ಅದು ಸಂಜೆವರೆಗೂ ಇಟ್ಟರೂ ಏನೂ ಆಗಲ್ಲ. ಕಡಲೆಕಾಯಿ ಬೀಜನ ಹಾಕ್ತಾಯಿದೆ. ಚಿತ್ರಾನ್ನಗೆ ಅನ್ನ ಆರಿದ್ದೆ. ಈಗ ಚಿತ್ರಾನ್ನ ಗೊಜ್ಜನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದ್ರಿಗೆ ನಾವು ಕಾಯಿ ತುರಿದು ಹಾಕ್ಕೊಬೋದು. ಕೊಬ್ಬರಿ ಪುಡಿ, ಯಾಕಂದರೆ ಕೊಬ್ಬರಿ ಪುಡಿ ಹಾಕಿದ್ರಂದರೆ ಬಾಕ್ಸ್ಗಳಿಗೆ ತೊಗೊಂಡೋಗ್ತಾರೆ ಆಫೀಸ್ಗಳಿಗೆ ತೊಗೊಂಡೋದ್ರೆ ಅದು ಕೆಟ್ಟೋಗ್ಬಿಡ್ತದೆ. ಅದಕ್ಕೆ ಮನೇಲಾದರೆ ತಿನ್ಬೋದು ಕೊಬ್ಬರಿ ಪುಡಿ ಹಾಕ್ಕೊಂಡು. ಅದು ನಿಮ್ಮ ಆಪ್ಷನ್. ಅನ್ನ ಕಲಸಿದಾಯಿತು. ಈಗ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉತ್ತರಿಸ್ಬೇಕು. ಈಗ ಕೊತ್ತಂಬರಿಯನ್ನು ಮೇಲೆ ಉದುರಿಸಿದ್ದೀವಿ. ಇದು ಚಿತ್ರಾನ್ನ ರೆಡಿ ಇದೆ. ಎಣ್ಣೆ ಹಾಕ್ತಾಯಿದ್ದೀನಿ. ಈಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಲ್ಲಿಗೆ ಎಣ್ಣೆ ಕಾಯ್ತು, ಸಾಸಿವೆ ಹಾಕಿ ಈಗ ಒಂಚೂರು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನ್ ಆದಷ್ಟು. ಮತ್ತು ಒಂದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈಗ ಕರಿಬೇವು. ಈಗ ಸ್ಟವನ್ನು ಆಫ್ ಮಾಡೋಣ. ಆಯಿತು. ಈಗ ಚಟ್ನಿಯನ್ನು ಬೋಲ್ಗೆ ಹಾಕ್ಕೊತಾ ಇದ್ದೀನಿ.
ಒಂದು ಸ್ವಲ್ಪ ಈಗ ಒಗ್ಗರಣೆ ಹಾಕ್ಕೊಂಡಿದ್ದೀಯಲ್ಲ ಅದನ್ನ ಇದ್ರಿಗೆ ಹಾಕಬೇಕು. ಮನೆ ಹಾಕ್ಬಿಟ್ಟು ಈಗ ಚಟ್ನಿ ರೆಡಿಯಾಗಿದೆ. ಚಿತ್ರಾನ್ನ ರೆಡಿ. ಚಿತ್ರಾನ್ನ ಬೇಗನೂ ಆಗ್ತದೆ, ಕಮ್ಮಿ ಸಮಯ ಆಗ್ತದೆ, ಟೇಸ್ಟಾಗಿ ಸೂಪರಾಗಿ ಚಿತ್ರಾನ್ನ ಟೇಸ್ಟು ಸೂಪರ್ ಟೇಸ್ಟ್, ಈಸಿ ಅಡಿಗೆ, ಸೂಪರ್ ರುಚಿ.